ನನಗೆ ಎದುರಾಗಿ ನಿಲ್ಲುವ ಗಂಡು ಯಾರು ಇಲ್ಲ. ಅಂತದ್ರಲ್ಲಿ ಆ ಶಿವ ಮತ್ತು ಅವರ ತಮ್ಮ ಭಕ್ತರು ನನಗೆ ಎದುರಾಗಿ ನಿಂತಿದ್ದಾರೆ. ಅವರಿಗೇನು ಗೊತ್ತು ಈ ವರದ ಗೌಡನ ಕಿಮ್ಮತ್ತ? ಆ ರಾವಣ ಸೀತೆಯನ್ನ ಶೋಕವನದಲ್ಲಿಟ್ಟ. ಆದರೆ ಈ ವರದ ಗೌಡ ಆ ಶಿವಪ್ಪನ ಹೆಂಡತಿ ಪಾರ್ವತಿಯನ್ನು ಕೈಲಾಸಕ್ಕೆ ಹಚ್ಚಿಬಿಟ್ಟ. ಹೇಗಿದೆ ಈ ವರದ ಗೌಡನ ಚದುರಂಗದ ಆಟ? ನಾ ಬಯಸಿದಾಗ ಬಂದು ನನ್ನ ಮನ ತನಿಸಿದರೆ ಹಿಂದಾಗಿ ನಿನ್ನ ಸಂಸಾರಕ್ಕಿಂತ ಗಂಟು ಬರ್ತಿತ್ತು. ನಿನ್ನ ಗಂಡ ಶಿವಪ್ಪನ ಬಾಳು ಇಂದು ನೀರಿಲ್ಲದ ನೀರಿನಂತಾಗಿದೆ. ನಿನ್ನ ಮೈದನ ಬದ್ರಿ ಇಂದು ಸರಬಲೆಯಲ್ಲಿ ವಾಸ. ಯಪ್ಪ ಯಪ್ಪ ಗೌಡ್ರ, ಆ ಶಿವಪ್ಪನ ತಮ್ಮ ಬದ್ರಿ ಕೈಯ ಕೊಡಿಲಿ ಹಿಡ್ಕೊಂಡು ನಮ್ಗ ಈ ಕಡೆ ಬರಕತ್ತ ಮುಗಿತು ನಮ್ಮ ಕತೆ. ಏನನೇ ಸೂಳೆ ವಂಶಕ್ಕೆ ಹುಟ್ಟಿದ ಬೀಜವೇ, ಕೈಯಲ್ಲಿ ಅಧಿಕಾರ ಇದೆ ಎಂದು ಸೀತಾಮಾತೆಯಂತಿರುವ ನನ್ನ ಅತ್ತಿಗೆಯನ್ನು ಕೊಂದು ಅಪರಾಧವನ್ನು ನನ್ನ ತಲೆ ಮೇಲೆ ಹಾಕಿದ್ದೇನೆ. 16 ವರ್ಷಕ್ಕೆ ಹುಟ್ಟಿದ ಸೂಳೆ ಮಗನೇ, ನನಗೆ ಸೂಳ ಮಗನನ್ನು ಕಟ್ಟಿಕೊಳ್ಳುವ ಆಸಕ್ತಿಯ ಸೂಳ ಮಗನೇ, ನೀನು ಆ ಪೊಲೀಸರ ಕಣ್ಣಿಗೆ ಮಣ್ಣರಿಸಿ ಬಂದಿರಬಹುದು. ಆದರೆ ಅವರ ಕಟ ಸರ್ಪವಂತರುವ ಈ ವರದ ಗೌಡನ ಕಣ್ಣು ತಪ್ಪಿಸಲು ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಗೌಡ, ನನಗೆ ತಪ್ಪಿಸಿಕೊಳ್ಳುವ ಯೋಚನೆ ಇದ್ದರೆ ನಾನು ಅರೆಸ್ಟ್ ಆಗುವಾಗಲೇ ಎಸ್ಕೇಪ್ ಆಗುತ್ತಿದ್ದೆ. ಕಾನೂನು ಕಣ್ಣಿಗೆ ಮಣ್ಣರಿಸಿ ಓಡಲು ಹೇಳಿ ನಾನಲ್ಲದೆ ಲುಚ್ಚ. ಸತ್ಯಮೇವ ಜಯತೆ ಅಂದರೆ ಗೊತ್ತಾಗಲಿಲ್ಲವೇ ನಿನಗೆ? ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತದೆ. ನನ್ನಲ್ಲಿ ಸತ್ಯವಿತ್ತು ನನ್ನನ್ನು ಪೊಲೀಸರ ನಿರಪರಾಧಿ ಎಂದು ಬಿಡುಗಡೆ ಮಾಡಿದರು. ನೀನು ಇಲ್ಲಿಗೆ ಬಂದದ್ದು ಬಹಳ ಒಳ್ಳೆಯದಾಯ್ತು. ಬಾ, ನಿಮಗೆ ಪೊಲೀಸರು ಬರೀ ಶಿಕ್ಷೆ ಕೊಡುತ್ತಿದ್ದರು. ಆದರೆ ಈ ವರದ ಗೌಡನಿಗೆ ಏನು ಶಿಕ್ಷೆ ಕೊಡ್ತಾನೆ ಗೊತ್ತಾ? ಸೀದಾ ನಿನಗೆ ಯವಲೋಕಕ್ಕೆ ಟಿಕೆಟ್ ಕೊಡ್ತಾನೆ. ಅರ್ಥ ಆಯ್ತಾನೆ ಕೊಡಬಿಟ್ಟಾರೆ.